ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾ 253 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿದರೂ ಕೂಡ ಕೊನೆಯ ತನಕ ಹೋರಾಡಿ ಕೇವಲ 7 ರನ್ಗಳಿಂದ ರೋಚಕ ರೀತಿಯಲ್ಲಿ ಭರ್ಜರಿಯಾಗಿ ಗೆದ್ದು ಬಿಗಿದೆ. ಇದರೊಂದಿಗೆ ಟೀಂ ಇಂಡಿಯಾ ಸತತ 2ನೇ ಬಾರಿ ಈಗ ಫೈನಲ್ ತಲುಪಲು ಯಶಸ್ವಿಯಾಗಿದ್ದು ಫೈನಲ್ ನಲ್ಲಿ ಬಲಿಷ್ಠ ನ್ಯೂಜಿಲೆಂಡ್ ವಿರುದ್ಧ ಸೆಣಸಾಡಲಿದೆ. ನನ್ನ ಪ್ರಕಾರ ಇಂದಿನ ಭಾರತದ ಗೆಲುವಿಗೆ ಅಕ್ಷರ್ ಪಟೇಲ್ ಅಂತ ಹೇಳ್ತೀನಿ. ಎಂಥ ಅದ್ಭುತ 2 ಕ್ಯಾಚ್ ಗಳನ್ನು ಹಿಡಿದು ಭಾರತದ ಪರ ಮ್ಯಾಚ್ ಮಾಡಿದ್ರು. ಔಟ್ಸ್ಟ್ಯಾಂಡಿಂಗ್ ಫೀಲ್ಡಿಂಗ್ ಇಂದಲೇ ಭಾರತ ಇಂದು ಗೆದ್ದಿದೆ ಅಂತ ಹೇಳ್ತೀನಿ. ಎರಡೂ ಕಡೆಯವರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಇಂದು ಕಡೆ ಪೇಜ್ ಬ್ಯಾಟಿಂಗ್ ಪ್ಯಾರಡೈಸ್ ಆಗಿತ್ತು ಅಂತಾನೆ ಹೇಳ್ತೀನಿ. ಅಷ್ಟರ ಮಟ್ಟಿಗೆ ಎರಡೂ ತಂಡಗಳು ಅಕ್ಷರಶಃ ಒಬ್ಬರಿಸಿ ಬೊಬ್ಬೆಳೆದಿದ್ದಾರೆ. ಭಾರತ ಕೂಡ 253 ರನ್ಗಳನ್ನು ಕಲೆ ಹಾಕಿದರೆ ಅದಕ್ಕೆ ಉತ್ತರವಾಗಿ ಇಂಗ್ಲೆಂಡ್ ತಂಡ ಬರೋಬ್ಬರಿ 246 ರನ್ಗಳನ್ನು ಕಲೆ ಹಾಕಿದೆ. ಕೇವಲ 7 ರನ್ಗಳಿಂದ ಭಾರತ ಗೆದ್ದಿದೆ ಅಂದ್ರೆ ಪಂದ್ಯ ಯಾವ ರೀತಿ ಆಗಿರಬಹುದು ಎಂದು ನೀವೇ ಲೆಕ್ಕ ಹಾಕಿ. ಅಷ್ಟರ ಮಟ್ಟಿಗೆ ರೋಚಕತೆಯಿಂದ ಕೂಡಿತ್ತು ಈ ಪಂದ್ಯ. ಹೌದು ಸ್ನೇಹಿತರೆ, ನೀವು ಕೂಡ ಟೀಂ ಇಂಡಿಯಾದ ಗೆಲುವಿಗೆ ಸಂಭ್ರಮ ವ್ಯಕ್ತಪಡಿಸುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ನಿಮ್ಮ ಪ್ರಕಾರ ಭಾರತದ ಗೆಲುವಿಗೆ ಪ್ರಮುಖ ಕಾರಣವನ್ನು ನಮಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಭಾರತ ಇಂದು ಮೊದಲು ಬ್ಯಾಟಿಂಗ್ ಮಾಡಿ ನಿಗದಿತ 20 ಓವರ್ಗಳಲ್ಲಿ 253 ರನ್ಗಳನ್ನು ಕಲೆ ಹಾಕಿತ್ತು. ಭಾರತದ ಪರ ಟ್ರಂಪ್ ಕಾರ್ಡ್ ನಂತೆ ಅದ್ಭುತ ರೀತಿ ಇನ್ನೊಮ್ಮೆ ಬ್ಯಾಟಿಂಗ್ ಪ್ರದರ್ಶಿಸಿದ ಸಂಜು ಸ್ಯಾಮ್ಸನ್ ಅವರು 42 ಎಸೆತಗಳಲ್ಲಿ 7 ಸಿಕ್ಸರ್ ಮತ್ತೆ 8 ಬೌಂಡ್ರಿಗಳ ನೆರವಿನಿಂದ ಭರ್ಜರಿ 89 ರನ್ ಸಿಡಿಸಿ ಮಿಂಚಿದರು. ಆದರೆ ಅಭಿಷೇಕ್ ಶರ್ಮಾ ಇಂದು ಕೂಡ ತುಂಬಾ ನಿರಾಸೆ ಮೂಡಿಸಿದರು. ವಿಶ್ವಕಪ್ ಶುರುವಾಗುವ ಮುಂಚೆ ಅಭಿಷೇಕ್ ಶರ್ಮಾ ಅವರ ಮೇಲೆ ಸಾಕಷ್ಟು ಭರವಸೆಗಳಿದ್ದವು. ಆದರೆ ಎಲ್ಲಾ ಭರವಸೆಗಳನ್ನು ಅಭಿಷೇಕ್ ಶರ್ಮಾ ಅವರು ಹುಸಿ ಮಾಡಿದ್ರು ಅಂತಾನೆ ಹೇಳ್ಬಹುದು. ನಂತರ ಬ್ಯಾಟಿಂಗ್ ಗೆ ಬಂದ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ ಗಳು ಸಹ ಅಕ್ಷರಶಃ ಒಬ್ಬರಿಸಿ ಬೊಬ್ಬೆಳೆದರು. ಇಶಾನ್ ಕಿಶನ್ ಅವರು 18 ಎಸೆತಗಳಲ್ಲಿ 39 ರನ್ ಸಿಡಿಸಿದರೆ ಹಾರ್ದಿಕ್ ಪಾಂಡ್ಯ ಅವರು 12 ಎಸೆತದಲ್ಲಿ 27 ರನ್ ಸಿಡಿಸಿ ಮಿಂಚಿದರು. ನಂತರ ಕೊನೆಯ ತನಕ ಅದ್ಭುತ ಬ್ಯಾಟಿಂಗ್ ನಡೆಸಿದ ಶಿವಮ್ ಡುಬೆ ಅವರು 25 ಎಸೆತಗಳಲ್ಲಿ 43 ರನ್ ಸಿಡಿಸಿದರೆ ತಿಲಕ್ ವರ್ಮಾ ಅವರು ಕೇವಲ 7 ಎಸೆತಗಳಲ್ಲಿ 21 ರನ್ ಸಿಡಿಸಿದರು. ಇಂಗ್ಲೆಂಡ್ ತಂಡದ ಘಾತಕ ವೇಗಿ ಜೋಫ್ರಾ ಆರ್ಚರ್ ಅವರಿಗೆ 4 ಓವರ್ಗಳಲ್ಲಿ ಬರೋಬ್ಬರಿ 61 ರನ್ಗಳನ್ನು ಟೀಂ ಇಂಡಿಯಾ ಬ್ಯಾಟ್ಸ್ಮನ್ ಗಳು ಬಾರಿಸಿದರು. ಇದು ಅವರ ಪಾಲಿಗೆ ಒನ್ ಆಫ್ ದಿ ವರ್ಸ್ಟ್ ಫೇಲ್ ಕೂಡ ಆಗಿತ್ತು. ನಂತರ 254 ರನ್ಗಳ ಗುರಿ ಬೆನ್ನಟ್ಟಿದ ಇಂಗ್ಲೆಂಡ್ ತಂಡ ಫಿಲ್ ಸಾಲ್ಟ್ ಅವರ ವಿಕೆಟ್ ಆರಂಭದಲ್ಲಿ ಕಳೆದುಕೊಂಡಿತು. ಹಾರ್ದಿಕ್ ಪಾಂಡ್ಯ ಅವರು ಭಾರತ ತಂಡಕ್ಕೆ ಮೊದಲ ಯಶಸ್ಸನ್ನು ದೊರಕಿಸಿಕೊಟ್ಟರು. ಆದರೆ ನಂತರ ಬ್ಯಾಟಿಂಗ್ ಗೆ ಬಂದ ಒನ್ ಆಫ್ ದಿ ಡೇಂಜರಸ್ ಬ್ಯಾಟ್ಸ್ಮನ್ ಹ್ಯಾರಿ ಬ್ರೂಕ್ ಅವರನ್ನು ಅಕ್ಷರ್ ಪಟೇಲ್ ಅವರು ಅದ್ಭುತ ಕ್ಯಾಚ್ ಹಿಡಿಯುವ ಮೂಲಕ ಪೆವಿಲಿಯನ್ ಸೇರಿಸಿದರು. ಟೀಂ ಇಂಡಿಯಾ ಪಾಲಿಗೆ ಇದೊಂದು ಟರ್ನಿಂಗ್ ಪಾಯಿಂಟ್ ಆಯ್ತು ಅಂತ ಹೇಳ್ತೀನಿ. ಯಾಕೆಂದ್ರೆ ಹ್ಯಾರಿ ಬ್ರೂಕ್ ಅವರು ತುಂಬಾ ಒಳ್ಳೆಯ ಫಾರ್ಮ್ ನಲ್ಲಿದ್ದರು. ಆದರೆ ನಂತರ ಬ್ಯಾಟಿಂಗ್ ಗೆ ಬಂದ ಜಾಕೋಬ್ ಬೆಥೆಲ್ ಅವರು ಅಕ್ಷರಶಃ ಒಬ್ಬರಿಸಿ ಬೊಬ್ಬೆರೆಯಲು ಆರಂಭಿಸಿದರು. ಟೀಂ ಇಂಡಿಯಾದ ಪ್ರತಿಯೊಬ್ಬ ಬೌಲರ್ಸ್ ಗಳನ್ನು ಸಹ ಧೂಳಿಪಟ ಮಾಡಿದ್ದ ಜಾಕೋಬ್ ಬೆಥೆಲ್ ಅವರು ಕೊನೆಯ ಓವರ್ ತನಕ ಇಂಗ್ಲೆಂಡ್ ಪಾಳ್ಯದಲ್ಲಿ ಗೆಲುವಿನ ಆಸೆ ಚಿಗುರಿಸಿದ್ದರು. ಆದರೆ ಇವರ ಬ್ಯಾಟಿಂಗ್ ಬಿಟ್ಟರೆ ಇಂಗ್ಲೆಂಡ್ ತಂಡದ ಯಾವೊಬ್ಬ ಬ್ಯಾಟ್ಸ್ಮನ್ಗೂ ಕೂಡ ಅಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಬ್ಯಾಟಿಂಗ್ ಮಾಡಲು ಸಾಧ್ಯವಾಗಲಿಲ್ಲ. ಇದೇ ಇಂಗ್ಲೆಂಡ್ ತಂಡದ ಸೋಲಿಗೆ ಪ್ರಮುಖ ಕಾರಣ ಆಯ್ತು ಅಂತಾನೆ ಹೇಳ್ತೀನಿ. ಮತ್ತೆ 18ನೇ ಮತ್ತೆ 19ನೇ ಓವರ್ ನಲ್ಲಿ ಬುಮ್ರಾ ಮತ್ತೆ ಹಾರ್ದಿಕ್ ಪಾಂಡ್ಯ ಅವರು ಅಷ್ಟೇ ಅದ್ಭುತ ಬೌಲಿಂಗ್ ದಾಳಿ ಕೂಡ ನಡೆಸಿದರು. 18ನೇ ಓವರ್ ನಲ್ಲಿ ಬುಮ್ರಾ ಅವರು ಕೇವಲ 7 ರನ್ ನೀಡಿದರೆ 19ನೇ ಓವರ್ ನಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಕೇವಲ 9 ರನ್ ನೀಡಿದರು. ಇದು ಒಂದು ಕೂಡ ಭಾರತದ ಗೆಲುವಿಗೆ ಪ್ರಮುಖ ಕಾರಣವಾಯಿತು. ಒನ್ ಆಫ್ ದಿ ಮ್ಯಾಚ್ ನ ಬೆಸ್ಟ್ ಓವರ್ಸ್ ಗಳು ಅಂತಾನೆ ಹೇಳ್ಬಹುದು ಈ 2 ಓವರ್ಗಳು. ನಂತರ ಕೊನೆಯ ಓವರ್ ನಲ್ಲಿ ಬರೋಬ್ಬರಿ 30 ರನ್ಗಳ ಅವಶ್ಯಕತೆ ಇತ್ತು. ಆದ್ರೂ ಕೂಡ ಕೊನೆಯ ಓವರ್ ನಲ್ಲಿ 3 ಸಿಕ್ಸರ್ ಬಾರಿಸಿದ್ರು ಕೂಡ ಇಂಗ್ಲೆಂಡ್ ತಂಡ 7 ರನ್ಗಳಿಂದ ಸೋಲನ್ನು ಅನುಭವಿಸಿತು. ನನ್ನ ಪ್ರಕಾರ ಭಾರತದ ಗೆಲುವಿಗೆ ಅಕ್ಷರ್ ಪಟೇಲ್ ಅವರೇ ಪ್ರಮುಖ ಕಾರಣ ಅಂತಾನೆ ಹೇಳ್ತೀನಿ. ಇಂಪಾರ್ಟೆಂಟ್ ಸಮಯದಲ್ಲಿ ತುಂಬಾ ಒಳ್ಳೆಯ ಕ್ಯಾಚ್ ಹಿಡಿಯುವ ಮೂಲಕ ಭಾರತದ ಪಾಲಿಗೆ ಇಂದು ಆಪತ್ ಬಾಂಧವನಾಗಿ ಅಕ್ಷರ್ ಪಟೇಲ್ ಅವರು ಕಾಣಿಸಿಕೊಂಡರು. ಸ್ನೇಹಿತರೆ, ಸದ್ಯ ಟೀಂ ಇಂಡಿಯಾ ಈ ಗೆಲುವಿನೊಂದಿಗೆ ಫೈನಲ್ ಪ್ರವೇಶಿಸಿದ್ದು ಫೈನಲ್ ಪಂದ್ಯ ಇದೇ ರವಿವಾರ ಮಾರ್ಚ್ 7ರಂದು ನ್ಯೂಜಿಲೆಂಡ್ ವಿರುದ್ಧ ನಡೆಯಲಿದೆ. ಆದ್ರೆ ಈ ಪಂದ್ಯ ಅಹಮದಾಬಾದ್ ನಲ್ಲಿ ನಡೀತಾ ಇದೆ. ಕಳೆದ ಬಾರಿ ಭಾರತ ಏಕದಿನ ವಿಶ್ವಕಪ್ ನ ಫೈನಲ್ ತಲುಪಿ ಸೋಲನ್ನು ಅನುಭವಿಸಿತ್ತು. ಇದು ಟೀಂ ಇಂಡಿಯಾ ಪಾಲಿಗೆ ಅಷ್ಟೊಂದು ಲಕ್ಕಿ ಸ್ಟೇಡಿಯಂ ಅಲ್ಲ. ಆದ್ರಿಂದ ಟೀಂ ಇಂಡಿಯಾಗೆ ಎಚ್ಚೆತ್ತುಕೊಂಡು ಸರಿಯಾದ ಕ್ರಿಕೆಟ್ ಆಡಿ ವಿಶ್ವಕಪ್ ಇನ್ನೊಮ್ಮೆ ಗೆಲ್ಲಬೇಕಾಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.